ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಚಿಕನ್ ವಿತ್ ಡ್ರಮ್ ಸ್ಟಿಕ್ ಲೀವ್ಸ್ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 2 ಮೀಡಿಯಂ ಸೈಜ್ ಅನಿಯನ್ ಈರುಳ್ಳಿ, 2 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ಇಂಚಿನಷ್ಟು ಸಿನೆಮನ್ ಸ್ಟಿಕ್ ಚಕ್ಕೆ, 1 ಬೇ ಲೀಫ್ ಪಲಾವ್ ಎಲೆ, 4 ರಿಂದ 5 ಕ್ಲೋವ್ಸ್ ಲವಂಗ, 400 ಗ್ರಾಮ್ಸ್ 400 ಗ್ರಾಮ್ ಚಿಕನ್. ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ನುಗ್ಗೆ ಸೊಪ್ಪು ಡ್ರಮ್ ಸ್ಟಿಕ್ ಲೀವ್ಸ್ ತಗೊಂಡಿದ್ದೇನೆ. 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1/2 ಟೀ ಸ್ಪೂನ್ ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಕ್ರಸ್ಟ್ ಅಥವಾ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಪಲಾವ್ ಎಲೆ, ಸಿನೆಮನ್ ಸ್ಟಿಕ್, ಆನಂತರ ಕ್ಲೋವ್ಸ್ ಲವಂಗ ಹಾಕೋಣ. ಇದನ್ನು ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸಾಕು. ಈಗ ನಾವು ಈರುಳ್ಳಿ ಹಾಕೋಣ ಅದರ ಜೊತೆ. ಸಾಲ್ಟ್, ಉಪ್ಪು. ಈಗ ಇದನ್ನು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿಗ ಆನಿಯನ್ ಅದು ಕಲರ್ ಚೇಂಜ್ ಆಗಿದೆ. ಈಗ ನಾವು ಇದಕ್ಕೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನನಗೆ ಆಗ ಹೇಳಲಿಕ್ಕೆ ಮರ್ತೋಗಿತ್ತು. 1 ಟೀ ಸ್ಪೂನ್ ಸಾಕು. ಇದರದ್ದು ರಾ ಸ್ಮೆಲ್, ಹಸಿ ವಾಸನೆ ಹೋಗೋ ತನಕ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿಯದ್ದು ಹಸಿ ವಾಸನೆ ಹೋಗಿದೆ. ಈಗ ನಾವು ಇದಕ್ಕೆ ಟೊಮೆಟೊ ಹಾಕೋಣ. ಇದನ್ನು ಸಹ ನಾವು ಈಗ ಮೀಡಿಯಂ ಫ್ಲೇಮಲ್ಲಿ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗಿದೆ. ಸಾಕು. ಈಗ ನಾವು ಇದಕ್ಕೆ ಎಲ್ಲ ಮಸಾಲವನ್ನು ಹಾಕೋಣ. ಗರಂ ಮಸಾಲ ಪೌಡರ್, ಜೀರಾ ಪುಡಿ, ಜೀರಿಗೆ ಪೌಡರ್, ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪೌಡರ್, ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ, ಟರ್ಮರಿಕ್ ಅರಸಿನ, ಚಿಲ್ಲಿ ಪೌಡರ್. ಇದನ್ನು ಲೋ ಫ್ಲೇಮಲ್ಲಿ 30 ಸೆಕೆಂಡ್ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಪೀಸಸ್ ಅನ್ನು ಹಾಕೋಣ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೇನೆ. ಈಗ ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ 3 to 4 ಟೇಬಲ್ ಸ್ಪೂನ್ ಅಷ್ಟು ವಾಟರ್, ನೀರು ಹಾಕೋಣ. ಜಾಸ್ತಿ ಹಾಕೊಳ್ಬೇಡಿ, ಚಿಕನ್ ನೀರು ಬಿಡ್ತದೆ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ 10 to 15 ಮಿನಿಟ್ಸ್ ಚಿಕನ್ ಅನ್ನು ಕುಕ್ ಆಗಲಿಕ್ಕೆ ಬಿಡುವ. ಈಗ ಚಿಕನ್ ಒಳ್ಳೆ ರೀತಿ ಸಾಫ್ಟ್ ಆಗಿ ಬೆಂದಿದೆ. ಸಾಕು. ನಾವು ಇದರಲ್ಲಿದ್ದ ಸಿನೆಮನ್ ಸ್ಟಿಕ್, ಚಕ್ಕೆ, ಆನಂತರ ಬೇ ಲೀಫ್ ಅಂತ ತೆಗೆಯುವ. ಇದು ಆಲ್ರೆಡಿ ಫ್ಲೇವರ್ ಬಿಟ್ಟಿದೆ, ಗ್ರೇವಿಯಲ್ಲಿದೆ. ಸೊ ಇದನ್ನು ನಾವು ತೆಗೆಯುವ. ಈಗ ನಾವು ನುಗ್ಗೆ ಸೊಪ್ಪು ಡ್ರಮ್ ಸ್ಟಿಕ್ ಲೀವ್ಸ್ ಅನ್ನು ಹಾಕೊಳ್ಳುವ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ.
ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಪುನಃ ನಾವು 5 ಮಿನಿಟ್ಸ್ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ. ಸೊ ಇಲ್ಲಿ 5 ಮಿನಿಟ್ಸ್ ಆಗಿದೆ. ನುಗ್ಗೆ ಸೊಪ್ಪು ಸಹ ಒಳ್ಳೆ ರೀತಿ ಬೆಂದಿದೆ, ಸಾಕು. ಈಗ ನಾವು ಮೇಲಿಂದ ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ ಹಾಕೋಣ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿಗೆ ನಮ್ಮದು ಚಿಕನ್ ವಿತ್ ಡ್ರಮ್ ಸ್ಟಿಕ್ ಲೀವ್ಸ್ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.